ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಒಂದು ದಿನಪತ್ರಿಕೆಗಳಲ್ಲಿ ಹೆಡ್ಲೈನ್ಸ್ ಏನಿದೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ. ಮೊದಲನೇದಾಗಿ ನೋಡೋದಾದರೆ PSI ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಹೇಳಿ. PSI ಪ್ರಶ್ನೆ ಪತ್ರಿಕೆ ಸೋರಿಕೆ ಇದೇ ತಿಂಗಳ 23ನೇ ತಾರೀಕು ಎಕ್ಸಾಮ್ ನಡೀಬೇಕಾಗಿತ್ತು. ಆದರೆ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತಕ್ಕಂಥ ಒಂದು ಏನೋ ವದಂತಿ ಬರೆದಿದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಗೊಂದಲಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಆಡಿಯೋ ವೈರಲ್ ಅಂತ ಏನು ವೈರಲ್ ಆಗ್ತಾ ಇದೆ. ಇದರಲ್ಲಿ ಲಿಂಗಯ್ಯ ಅಂತಕ್ಕಂಥವರು ಗುಪ್ತಚರ ಇಂಟೆಲಿಜೆನ್ಸ್ ಇದರಲ್ಲಿ ಇವರು ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಇವರು ಒಂದು ಕರೆಯನ್ನು ಮಾಡಿರ್ತಾರೆ. ಈ ಒಂದು ಕರೆ ಇಂದಲೇ ಎಲ್ಲ ವೈರಲ್ ಆಗಿ ಈ ಒಂದು ಕ್ರಮ ಆಗಿದೆ ಅಂತಕ್ಕಂಥ ವದಂತಿ ಏನು ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು. ಮುಂದಿನ ಒಂದು ಹೆಡ್ಲೈನ್ಸ್ ನೋಡೋದಾದರೆ ಸೋಮವಾರ ಮಧ್ಯಾಹ್ನ ಬಾಲರಾಮೋತ್ಸವಕ್ಕೆ ಕಾತುರ. ನಾಳೆ ಅಯೋಧ್ಯೆಯಲ್ಲಿ ಏನು ಬಾಲರಾಮೋತ್ಸವವನ್ನು ಉದ್ಘಾಟನೆಯನ್ನು ಮಾಡಲಾಗ್ತಿದೆ. ನಾಳೆ 12 ಹೆಡ್ಲೈನ್ಸು ಇದೆ. ನೆಕ್ಸ್ಟ್ ನೋಡೋದಾದರೆ ನಾವು ರಾಜ್ಯದ ಅಂತರ್ಜಲ ಮಟ್ಟ 13 ಅಡಿಯಷ್ಟು ಕುಸಿತವಾಗ್ತಿದೆ ಅಂತ ಹೇಳ್ತಾರೆ. ಮುಂಗಾರು ಹಿಂಗಾರು ಮಳೆಯ ವೈಫಲ್ಯ 215 ತಾಲೂಕುಗಳಲ್ಲಿ ಬರಿದಾಗುತ್ತಿದೆ ಬೋರ್ವೆಲ್ಗಳು, ತಜ್ಞರಿಂದ ಎಚ್ಚರಿಕೆ. ರಾಜ್ಯದಲ್ಲಿ ಅಂತರ್ಜಲ ಮಟ್ಟ ಕುಸಿತ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಏಕೆಂದರೆ ಸರಿಯಾಗಿ ಮಳೆ ಏನು ಹಿಂಗಾರ ಇರ್ಬೋದು, ಮುಂಗಾರಲ್ಲಿ ಮಳೆಗಳು ಸರಿಯಾದ ರೀತಿಯಲ್ಲಿ ಸರಿಯಾದ ಸಮಯಕ್ಕೆ ಆಗದೇ ಇರತಕ್ಕಂಥ ಪರಿಣಾಮವಾಗಿ ಈ ಒಂದು ದುಷ್ಪರಿಣಾಮ ಪ್ರಕೃತಿಯಲ್ಲಿ ಉಂಟಾಗಿದೆ ಅಂತ ಹೇಳ್ಬೋದು. ಆದ್ದರಿಂದ ಏನು ಹೇಳ್ತಿದ್ದಾರೆ ತಜ್ಞರು ಹೇಳುವಂಥದ್ದು ಏನಂದರೆ ಅಂತರ್ಜಲವನ್ನು ದಯವಿಟ್ಟು ಯಾರೂ ಕೂಡ ಹಾಳು ಮಾಡಬೇಡಿ, ಅಂತರ್ಜಲ ಉಳಿಸಿಕೊಳ್ಳುವಂಥ ಪ್ರಯತ್ನ ಮಾಡಿ. ಇಲ್ಲಾಂದರೆ ಈ ಒಂದು ಮುಂಬರುವಂಥ ಬೇಸಿಗೆ ದಿನಗಳಲ್ಲಿ ನಾವು ಇನ್ನಷ್ಟು ನೀರಿನ ಅಭಾವವನ್ನು ನಾವು ಎದುರಿಸಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದಾದ ನಂತರದಲ್ಲಿ ಒಂದೇ ದೇಶ ಒಂದೇ ಚುನಾವಣೆ, ಕೋವಿನ್ ಸಮಿತಿಗೆ ಚುನಾವಣಾ ಆಯೋಗದ ಮಾಹಿತಿ. 10,000 ಕೋಟಿ ರು ವೆಚ್ಚ. ಅಂದರೆ ಒಂದೇ ಏಕಕಾಲದಲ್ಲಿ ದೇಶದಲ್ಲಿ ಏಕಕಾಲದಲ್ಲಿ ಚುನಾವಣೆ ಇಲ್ಲಿವರೆಗೂ ಕೂಡ ಒಂದು ವ್ಯವಸ್ಥೆ ಇಲ್ಲ. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಒಂದೇ ದೇಶ ಒಂದೇ ಚುನಾವಣೆ ಮಾಡಬೇಕು ಅಂತ ಹೇಳಿ ಸರ್ಕಾರ ತೀರ್ಮಾನ ತಗೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದು ವರದಿಯನ್ನು ಒಂದು ಕೋವಿನ್ ಸಮಿತಿ ಅಂತ ವರದಿ ಮಾಡಿದೆ. ಇದರಲ್ಲಿ ಏನು ಕೂಡ ಇದೆ ಅಂದರೆ ಈ ಒಂದು ಅಟ್ ಎ ಟೈಮಲ್ಲಿ ಏಕ ಚುನಾವಣೆಯನ್ನು ನಾವು ಮಾಡಿದ್ರೆ 10,000 ಕೋಟಿಯಷ್ಟು ಹಣ ಬೇಕಾಗುತ್ತೆ, ಏನೋ ವೆಚ್ಚ ಆಗುತ್ತೆ ಅಂತಕ್ಕಂಥ ಮಾಹಿತಿಯನ್ನು ಕೋವಿನ್ ಸಮಿತಿ ಅಂತಕ್ಕಂಥದ್ದು ಒಂದು ಎಲೆಕ್ಷನ್ ಕಮಿಷನ್ಗೆ ಒಂದು ವರದಿಯನ್ನು ಕೊಟ್ಟಿದೆ. ಅದಾದಲ್ಲಿ ರಾಮ ಮಂದಿರ ಪ್ರಸಾದ ಎಂದು ಸಿಹಿ ತಿಂಡಿಗಳ ಮಾರಾಟ, ಅಮೆಜಾನ್ಗೆ ನೋಟಿಸ್ ಜಾರಿ. ಅಂದರೆ ಏನು ನಾಳೆ ಅಯೋಧ್ಯೆಯಲ್ಲಿ ಬಾಲರಾಮೋತ್ಸವ ಏನು ಉದ್ಘಾಟನೆ ಆಗ್ತೈತೆ. ಈ ಹಿನ್ನೆಲೆಯಲ್ಲಿ ಅಮೆಜಾನ್ ಅಂತಕ್ಕಂಥ ಕಾಮರ್ಸ್ ಕಂಪನಿ ಏನು ಮಾಡಿದೆ ಆನ್ಲೈನಲ್ಲಿ ಇದನ್ನು ಏನು ಇದು ಶ್ರೀರಾಮ ಮಂದಿರದ ಅಯೋಧ್ಯೆಗೆ ಸಂಬಂಧಪಟ್ಟಂಥ ಸಿಹಿ ತಿಂಡಿಗಳು ಪ್ರಸಾದ ಅಂತೇಳಿ ಮಾರಾಟವನ್ನು ಮಾಡ್ತಿದೆ. ಈ ಒಂದು ಯಾವುದೇ ಪರ್ಮಿಷನನ್ನು ಗೌರ್ಮೆಂಟಿಂದ ಅದು ತಗೊಂಡಿಲ್ಲ. ಆ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಆ ಒಂದು ಅಮೆಜಾನ್ ಕಾಮರ್ಸ್ ಕಂಪನಿಗೆ ನೋಟಿಸನ್ನು ಕೊಟ್ಟಿದೆ. ಇದಕ್ಕೆ 7 ದಿನಗಳಾಗಿ ಅನುಸರಣೆ ಮಾಡಬೇಕಾಗಿದೆ, ಇಲ್ಲಾಂದರೆ ಆಕ್ಷನ್ ತೆಗೆದುಕೊಳ್ತೀವಿ ಅಂತಕ್ಕಂಥ ಒಂದು ಕಟ್ಟೆಚ್ಚರದ ಒಂದು ನೋಟಿಸನ್ನು ಅಮೆಜಾನ್ ಸಂಸ್ಥೆಗೆ ಕೊಟ್ಟಿದೆ. ಇದಿಷ್ಟು ಕೂಡ ಇವತ್ತಿನ ದಿನಪತ್ರಿಕೆಗಳ ಹೆಡ್ಲೈನ್ಸ್ ಆಗಿತ್ತು. ಮುಂದಿನ ವಿಡಿಯೋದಲ್ಲಿ ಮುಂದಿನ ರಿಪೋರ್ಟಿಂಗಲ್ಲಿ ನಾನು ರೆಡಿಯಾಗಿ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಇದು ಡೆಮೊಕ್ರೆಟಿಕ್ ಡೈರಿ. ನಾನು ನಿಮ್ಮ ಸಂತೋಷ್ ಒಬ್ಬಳ. ನಮಸ್ಕಾರ.